ಮೈಸೂರಿನ ರಾಜರು ಲಿಂಗಾಯತರಾಗಿದ್ದರು. ಇದು ಇತಿಹಾಸ, ನಾನು ಹೇಳ್ತಲ್ಲ ಇತಿಹಾಸ. ಆದರೆ ಪೂಜೆ ಮಾಡೋರು ಬ್ರಾಹ್ಮಣರು. ಈ ಎರಡು ಗುಂಪಿನ ನಡುವೆ ಆಗಾಗ ಬಹಳಷ್ಟು ಕಲೆಗಳಾಗ್ತಿದ್ವು. ಇಂತಹ ಕಲೆಗಳನ್ನು ನೇರವಾಗಿ ನೋಡಿದಂಥ ರಂಗಾಚಾರ್ಯವರು ಲಿಂಗಾಯತರನ್ನ ಶೂದ್ರ ವರ್ಗಕ್ಕೆ ಸೇರಿಸ್ಬಿಟ್ರು. ಇಡೀ ಮೈಸೂರು ರಾಜ್ಯದ ಲಿಂಗಾಯತರು ದಂಗೆ ಇದ್ದರು. ಸಂಪೂರ್ಣ ಮೈಸೂರು ರಾಜ್ಯದ ಸಮಸ್ತ ಲಿಂಗಾಯತರು, ಮಠಾಧೀಶರು, ನಾಯಕರು ಎಲ್ಲರೂ ಕೂಡಿಕೊಂಡು ಇಡೀ ಮೈಸೂರು ರಾಜ್ಯದಲ್ಲಿ ದೊಡ್ಡ ಒಂದು ಚಳವಳಿ ಮಾಡಿ ನಮ್ಮನ್ನು ಶೂದ್ರ ಗುಂಪಿಗೆ ನೀವು ಸೇರಿಸಿದ್ದು ಭಾಳ ಅನ್ಯಾಯ, ನಾವು ಶೂದ್ರೂ ಅಲ್ಲ, ನಾವು ಹಿಂದೂಗಳಲ್ಲ, ವೈದಿಕರು ಅಲ್ಲ. ಮೊದಲೇ ಹಾಗೆ ಸ್ವತಂತ್ರ ತೋರಿಸಿದ್ರು, ಅದೇ ತೋರಿಸ್ಬೇಕಂತ ದೊಡ್ಡ ಅಜಿಟೇಷನ್ ಮಾಡಿದ ನಂತರ ಸಂಪೂರ್ಣ ಜನಗಣತಿ ಕಾರ್ಯ ನಿಂತು ಹೋಗ್ಬಿಡ್ತು. 1891 ಜನಗಣತಿಯಲ್ಲಿ ಆದಂಥ ಒಂದು ಬದಲಾವಣೆಯಿಂದ ವೀರಶೈವ ಅನ್ನುವಂಥ ಲಿಂಗಾಯತರ ಉಪಪಂಗಡ ಮೊಟ್ಟ ಮೊದಲೇ ಸಲ ಮೈಸೂರಿನ ಜನಗಣತಿಯಲ್ಲಿ ಬಂದಿದ್ದು 1891.